ಇವಾಗ ಮಾತಾಡ್ತಾರೆ. ಹೇಳಿ, ಏನು ಮಾಡ್ತಿದ್ದೀರಾ? ಫಸ್ಟ್ ವೆಲ್ಕಮ್ ಮಾಡಿ ನಮ್ಮ ಚಾನಲ್ಗೆ. ವೆಲ್ಕಮ್ ನಿಮ್ಮ ಚಾನಲ್ಗೆ. ಚಾನಲ್ಗೆ ಸ್ವಾಗತ ಸುಸ್ವಾಗತ ತನ್ನಂತೆ ಹೇಳ್ಬೇಕು. ಚಾನಲ್ಗೆ ಸ್ವಾಗತ ಸುಸ್ವಾಗತ. ಏನು ಮಾಡ್ತಿದ್ದೀರಾ ಇಲ್ಲಿ? ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀವಿ. ಏನು ಮಾಡ್ತಿದ್ಯಮ್ಮ? ಅನ್ನಕ್ಕೆ ಚಟ್ನಿ. ಅನ್ನಕ್ಕೆ ಈಸಿ ಆಗಿರೋ ಒಂದು ಚಟ್ನಿ. ಚಟ್ನಿ ಮಾಡ್ತಾರೆ, ಟೊಮೆಟೊ ಚಟ್ನಿ. ಟೊಮೊಟೊ ಚಟ್ನಿ ಏನೇನು ಬೇಕು ತೋರಿಸಲ್ಲಿ, ಅದು ಫ್ರೈ ಆಗ್ತಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ, ಹಾಂ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಾಂ ಈರುಳ್ಳಿ, ಟೊಮೆಟೊ, ಹಾಂ ಸಾಂಬಾರು ಸೊಪ್ಪು, ಮೆಣಸಿನ್ಕಾಯಿ, ಗುಂಟೂರು ಬ್ಯಾಡಗೆ ಅಂತ ಕೊತ್ತಂಬರಿ ಹೇಳುವ. ಸೊಪ್ಪು. ಗುಂಟೂರು ಯಾವುದು? ಗುಂಟೂರು ನಮ್ಮ ಅಪ್ಪ ಹೇಳ್ತಾರೆ ಏನೇನು ಬೇಕು ಅಂತ. ಗುಂಟೂರು ಮೆಣಸಿನ್ಕಾಯಿ, ಹಾಂ ಇದು ಬ್ಯಾಡಗೆ. ಹಾಂ ಏನಕ್ಕೆ ಈ ತರ ಹಾಕ್ತಾ ಇದೀವಿ ಅಂದ್ರೆ ಎರಡು ಹಾಕೊಂಡಿರೋ ಕಲರ್ ಬರುತ್ತೆ, ಹಾಂ. ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಆ ಥರ ಎರಡು ಮಿಕ್ಸರ್ ಹಾಕ್ತಾ ಇದೀವಿ. ಇದನ್ನೇನಿಗೆ ಫ್ರೈ ಮಾಡ್ತಿದ್ದೀರಾ? ಇದನ್ನ ಫ್ರೈ ಮಾಡ್ಕೊಂಡು ಚಟ್ನಿ ಮಾಡಿದ್ರೆ ಹಾಂ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಘಮ ಘಮ ಅಂತ. ಯಾವಾಗ ಮಾಡಿದ್ರಿ? ಇದನ್ನ ಅವಾಗ ಅವಾಗ ಮಾಡ್ತಾ ಇರ್ತೀನಿ. ಇರ್ಲಿಲ್ಲ ನಾನು ಮಾಡಿದಾಗ ಆ ಟೈಮಲ್ಲಿ. ನಮಗೋಸ್ಕರ ಅಂತ ಇವತ್ತು ನಿಮ್ಗೋಸ್ಕರ ಮಾಡ್ತಾ ಇವತ್ತು ಮಾಡ್ತಾ ಇದ್ದೀನಿ. ನಿಮ್ಮ ಕೈ ಸೊ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಾಗಿದೆ. ಫ್ರೈ ಮಾಡಿ ಅದೇ ಥರ ಇದೇ ತರ ಇದು ಅದೇ ತರ ಕಂದು ಬಣ್ಣಕ್ಕೆ ಬರಬೇಕು, ಯೆಲ್ಲೋ ಕಲರ್ ತರ ಬರಬೇಕು. ಇನ್ನೊಂದು ಮಾತಾಡೋಕೆ ಬಿಡಲ್ಲ ಅವರು. ಯೋಚನೆ ಮಾಡಿ. ಸರಿ ಆಯ್ತು, ಹೇಳಿ, ಅವರೇ ಹೇಳಿ. ಅದು ಆ ಥರ ಬಂದಮೇಲೆ ಇದನ್ನು ಆ ಥರ ತೆಗೆದಿಟ್ಕೋಬೇಕು. ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಸರಿ. ಅದೇ ಥರ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿಲಿ ರುಬ್ಕೊಂಡು ಮತ್ತೆ ಒಗ್ಗರಣೆ. ಮಿಕ್ಸಿಲಿ ಏನು ರುಬ್ಬಲ್ಲ, ಕೈಯಲ್ಲೇ ಕಲಿಸ್ಬೇಕು. ಕೈಯಲ್ಲೇ ಕಲಸಿದ್ರು ಅದು ಒಂಥರ ಚಟ್ನಿ ಆಗುತ್ತೆ, ರುಬ್ಕೊಂಡ್ರು ಒಂಥರ ಚಟ್ನಿ. ಟೊಮೆಟೊನು ಅವ್ರು ರುಬ್ಬಿ ಮಾಡಿದ್ರು. ನಾವು ರುಬ್ಬಿ ಮಾಡಿರೋದು. ನಾವು ರುಬ್ಬಲ್ಲ, ಹಂಗೆ ಕೈನಲ್ಲೇ ಕಲಿಸ್ಕೊಂಡು. ಇದು ಇವ್ರ ರೆಸಿಪಿ, ಅದು ನಿಮ್ಮ ರೆಸಿಪಿ. ಕೈ ನೋವು ಬಂತು, ತೆಗೆದಿಟ್ರು. ರುಬ್ಕೊಂಡ್ರೆ ಏನಾಗುತ್ತೆ, ಮೆಣಸಿನ್ಕಾಯಿ ಬೀಜ ಸಿಗುತ್ತೆ ಬಾಯಿಗೆ. ಸರಿ, ಇದು ಫ್ರೈ ಆದ್ಮೇಲೆ ಸಿಗೋಣ. ಸೊ ನೋಡ್ತಿರ್ಬೋದು, ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಮೆಣಸಿನ್ಕಾಯಿ, ಯಾವ ಮೆಣಸಿನ್ಕಾಯಿ? ಬ್ಯಾಡಗೆ ಗುಂಟೂರು. ಬ್ಯಾಡಗಿ ಗುಂಟೂರು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಿದ್ದಾರೆ. ಕಮ್ಮಿ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ, ಇಲ್ಲ ಡಬ್ ಅನ್ನುತ್ತೆ ಅಲ್ವಲ್ಲಮ್ಮ? ಸಿಡಿಯುತ್ತೆ. ಸರಿ, ನೆಕ್ಸ್ಟ್ ಇದೆಲ್ಲ ಕಲಿಸ್ಬೇಕಾದ್ರೆ ಸಿಗ್ತೀನಿ. ಇದೇ ಥರ ಟೊಮಟೊನು ಕೂಡ ಫ್ರೈ ಮಾಡ್ಕೋಬೇಕು. ಮಾಡು. ಮಾಡಿ ಮಾಡಿ ಅದ್ರಿ ಈಗ. ಸ್ಟಾರ್ಟ್. ಸಾಕು ನೀವು. ಇವ್ರು ಇಟ್ಟಿದ್ದಾರೆ. ನಮ್ಮ ಬಳೆನೇ ನೋಡ. ಆಯ್ತಾ? ಹಾಂ ಹಿಂಗೆ ಸಾಂಗಿಲ್ಲ. ಮೇಡಮ್ ಸಾಂಗೆ ಬರ್ತಿಲ್ವಲ್ಲಮ್ಮ? ಹಾಡಕ್ಕೆ ಯಾವ್ದು ಅಂತ ಗೊತ್ತಾಗಬೇಕಲ್ಲ. ಹಂಗೆ ಮತ್ತೆ ಟೊಮೊಟೊ ಫ್ರೈ ಮಾಡಿ ಅಂದರೆ ಡ್ಯಾನ್ಸ್ ಮಾಡ್ಬೋದು. ನೀವು ಅದಕ್ಕೆ ಹಾಡು ಹಾಕಬೇಕ್ರಿ ನೀವು. ನಾವು ಫಿಟ್ ಮಾಡ್ಬೇಕಾ? ಮಾಡಿದ್ರೆ ತಾನೇ ಹಾಕೋದು, ಮಾಡ್ತಾನೆ ಇಲ್ಲ ಏನು ಡ್ಯಾನ್ಸ. ಅಲ್ಲಿ ಅಲ್ಗಿಸಿ ಇದ್ದಾರೆ ಟೊಮೊಟೊ ಫ್ರೈಯಲ್ಲಿ. ಸೀದೋಗೆಲ್ಲ ಮಾಡಿ ಅದು ಮಾಡಿ ಬಿಡಿ ಅದನ್ನ. ನಾನೇನ್ ಮಾಡ್ಲಿ? ಡ್ಯಾನ್ಸ ನಾನು ಮಾಡೋದ್ನಲ್ಲ, ಎಷ್ಟು ಸತಿ ಮಾಡೋಣ. ಅದು ತೀರೋಗಲ್ಲ. ನೋಡಿ ಅವ್ರು ಹೇಳ್ಕೊಡ್ತಾರೆ. ಇವ್ರು ಸ್ಟೆಪ್ ಕಾಪಿ ಮಾಡ್ಬೇಕು ನಾವೀಗ. ಅವ್ರು ಡ್ಯಾನ್ಸರು, ಇವ್ರು ಡ್ಯಾನ್ಸರು, ನಾವು ಡ್ಯಾನ್ಸರ್ಸ್ ಅಲ್ಲ. ಫಾಸ್ಟ್ ಮಾಡಿದ್ರೆ ಒಂದ್ಸತಿ ಹಿಂಗಂತಾರೆ, ಒಂದ್ಸತಿ ಹಿಂಗಂತಾರೆ, ಒಂದ್ಸತಿ ಹಿಂಗಂತಾರೆ. ಏನ್ ಗೊತ್ತಾಗತ್ತೆ ನಮ್ಗೆ? ಸರಿ, ಇವಾಗ ಟೊಮೊಟೊ ಫ್ರೈ ಆಗಬೇಕು. ಟೊಮೊಟೊ ಫ್ರೈ ಆದಮೇಲೆ ಅದನ್ನು ಕಲಿಸ್ಬೇಕು. ಸೊ ಹಿಂಗಿಂದ ಬರ್ತೀನಿ, ಇಲ್ಲಿಂದ ಹೋದ್ರೆ ಇಲ್ಲಿಗೆ ಅಡುಗೆ ಮನೆ ಬರುತ್ತೆ ನಮ್ಮದು. ಆಫ್ ಮಾಡಿಲ್ಲ. ಸ್ಲೋ ಮಾಡಿದ್ದೆ ಡ್ಯಾನ್ಸ್ ನೋಡಿ, ಮೋಲ್ ಫ್ರೈ ಆಗಿದೆ. ಇದನ್ನು ಕೈನ ನೀಟಾಗಿ ಕಲಿಸ್ಕೋಬೇಕು. ಈ ಕಡೆ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ಅಂತ. ಅದಾದ್ಮೇಲೆ ಕೈಯಲ್ಲಿ ಕಲಿಸಿ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ರೈಸಿಗೆ ಹಾಕೊಂಡು ತಿಂತಿರ್ಬೇಕು ಅಷ್ಟೇ. ಹಾಂ, ನೋಡಿ, ಈ ಥರ ಗೊಜ್ಜು ರೆಡಿಯಾಗಿದೆ. ನಮ್ಮಮ್ಮ ಪ್ಲೇಟಲ್ಲಿ ಕಲಿಸಲ್ವಂತೆ. ಸೊ ಎಲ್ಲರ ಮನೆಯಲ್ಲೂ ಪ್ಲೇಟಲ್ಲಿ ಇರುತ್ತಲ್ಲ ಸ್ವಲ್ಪ ಮಸಾಲ, ಅದಕ್ಕೆ ಅದರೊಳಗೆ ಯಾಕೆ ಕಲಿಸ್ತೀನಿ ಅಂದರು. ಸೊ ಅದರೊಳಗೆ ಯಾಕೆ ಕಲಿಸ್ತಾರೆ ಇವಾಗ ನೀಟಾಗಿ. ನೋಡೋಕೆ ಮಾತ್ರ ಸಖತ್ತಾಗೈತೆ. ತಿನ್ನೋಕೆ ಹೆಂಗಿರುತ್ತೆ? ತಿನ್ನೋದು ಚೆನ್ನಾಗಿರುತ್ತೆ ಅನ್ಸುತ್ತೆ. ಸರಿ, ಚೆನ್ನಾಗಿತ್ತು. ಈ ಥರ ನೀಟಾಗಿ ಕಲಿಸ್ಕೋಬೇಕು ರೈಸ್ನ. ನೀವು ಟ್ರೈ ಮಾಡಿ ಮನೇಲಿ. ಟ್ರೈ ಮಾಡಿಬಿಡಿ ಅಂತ. ಟ್ರೈ ಮಾಡಿ ಮನೇಲಿ, ಈಸಿ ರೆಸಿಪಿ. ತಿನ್ಬೇಕಾದ್ರೆ ಸಿಗೋಣ. ಹೇಳ, ಇವಾಗ ಹೆಂಗಿದೆ ಟೇಸ್ಟು? ತಿಂದಾಯ್ತು ಒಂದು ರೌಂಡು ತಿನ್ಸೋ. ಸಖತ್ ಚೆನ್ನಾಗಿದೆ. ನಿಜ ಚೆನ್ನಾಗೈತಲ್ವಾ? ಈಗ ಹೇಳಿ ಹೆಂಗೈತೆ ಅಂತ. ಹೇಗೈತೆ ಹೇಳಿ. ನೀವು taste ಮಾಡ್ತಾನೆ. ಹಾಂ, ಅದೇ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಂಡಿರೋದು ಆ ಸ್ಮೆಲ್ಲಿಗೂ ಅದಕ್ಕೂ ತುಂಬ ಚೆನ್ನಾಗಿದೆ. ತುಂಬ ಫೈನ್, ಡಿಫ್ರೆಂಟ್ ಟೇಸ್ಟು. ಅಲ್ವಾ? ಈಸಿಯಾಗಿ ಮಾಡ್ಕೊಂಡು. ಯಾವಾಗಲೂ ಮಸಾಲೆ ಎಲ್ಲ ತಿಂತಿರ್ತೀವಲ್ಲ, ಇದು ಮಸಾಲೆ ಲೆಸ್ಸು ಚೆನ್ನಾಗೈತೆ ಅಲ್ವಾ?
ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಒಬ್ಬರೇ ತಿಂತಾ ಇದ್ದಾರೆ ನಮ್ಗೊಂದು ಚೂರು ಕೊಡ್ತಾ ಇದ್ದಾರೆ. ಕೊಡಮ್ಮ ಹೋಗ್ಲಿ. ಮಧ್ಯಾಹ್ನ ಊಟ ಮಾಡಿಲ್ವಂಥದ್ದು. ಚೆನ್ನಾಗೈತೆ. ಸರಿ, ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗೈತೆ. ಈಸಿಯಾಗೂ ಕೂಡ ಇದೆ. ಡಿಫ್ರೆಂಟಾಗಿ ಏನಾದ್ರು ತಿನ್ನಬೇಕು ಅಂದರೆ ಬೇಗ ಮಾಡ್ಕೋಬೋದು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್ ಬಾಯ್.